ಎಲ್ಲರಿಗೂ ನಮಸ್ಕಾರಗಳು. ನಾನು ಮಂಜುನಾಥ್ ಬಂಗಾರ್. ನನ್ನಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳ ಸಂಗ್ರಹ ಇದೆ. ಅದರ ಒಂದೊಂದೇ ಪುಸ್ತಕವನ್ನು ನಾನು ಪರಿಚಯ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು 5ನೇ ವಿಡಿಯೋ. ದಯಮಾಡಿ ಎಲ್ಲರೂ ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ಮೊದಲನೇದಾಗಿ ಅನುಭವ ಸಾರ. ಇದು ನಿಜಗುಣ ಶಿವಗಳಿಂದ ವಿರಚಿತವಾದ ಅನುಭವ ಸಾರ. ಹುಬ್ಬಳ್ಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶಿಷ್ಯರಾದ ಪರಮ ಪೂಜ್ಯ ಆರೋಗ್ಯ ಜ್ಯೋತಿ ಬ್ರಹ್ಮಲೀನ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಇವರಿಂದ ಟೀಕಾ ತಾತ್ಪರ್ಯವು ರಚಿಸಲ್ಪಟ್ಟಿದೆ. ಈ ಪುಸ್ತಕದ ಮುಖಪಾಠ ಈ ರೀತಿ ಇದೆ. ಇದು ಸಿದ್ಧಾರೂಢರ ಒಂದು ಭಾವಚಿತ್ರ ಕೂಡ ಇದೆ. ಇದು ಪುಸ್ತಕಗಳು ದೊರೆಯುವ ಸ್ಥಳ ಶಾಂತಾಶ್ರಮ, ಸಿದ್ಧಾರೂಢ ಮಠ ಹತ್ರ, ಆನಂದನಗರ್ ರೋಡು, ಹುಬ್ಬಳ್ಳಿ ಅಂತ, ಮತ್ತು ಷಣ್ಮುಖಾರೂಢ ಮಠ, ಬಿಜಾಪುರ ಇವರಲ್ಲಿ ಕೂಡ ಸಿಗುತ್ತೆ. ಇದು ಶಿವಪುತ್ರಪ್ಪ ಸ್ವಾಮಿ ಶಾಂತಾಶ್ರಮ ಹುಬ್ಬಳ್ಳಿಯವರ ಒಂದು ಭಾವಚಿತ್ರ ಇದೆ. ಇದು ಪದ್ಮಭೂಷಣ ಬಾಲಗಂಗಾಧರ ಸ್ವಾಮಿ ಶ್ರೀಕ್ಷೇತ್ರ ಆದಿಚುಂಚನಗಿರಿ ಇವರ ಆಶೀರ್ವಾದ ಮತ್ತು ಮುನ್ನಡಿ ಅವರು ಬರೆದಿದ್ದಾರೆ. ಪರಮ ಪೂಜ್ಯ ಶ್ರೀಮತ್ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಷಣ್ಮುಖಾರೂಢ ಮಠ ಬಿಜಾಪುರ ಇವರ ಭಾವಚಿತ್ರ ಕೂಡ ಇದೆ. ಇದು ಮುನ್ನುಡಿ. ಜಗದ್ಗುರುಗಳು ಶ್ರೀ 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 ಪದ್ಮಭೂಷಣ ಬಾಲಗಂಗಾಧರ ಸ್ವಾಮಿ ಮಹಾಸ್ವಾಮಿಗಳು ಶ್ರೀಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಅವರ ನಲ್ನುಡಿ ಇದೆ. ಇದರಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೋಕ್ಷವೇ ಪರಮ ಪುರುಷಾರ್ಥವಾಗಿದೆ. ಮೋಕ್ಷದ ಶ್ರೇಷ್ಠ ಜ್ಞಾನವೆಂದರೆ ಜ್ಞಾನವೇ ಇರುವುದು. ಜ್ಞಾನ ದೇವತವು ಕೈವಲ್ಯಂ ಎಂಬ ಶಾಸ್ತ್ರ ವಾಕ್ಯವೂ ಇದೆ. ಇಂತಹ ಜ್ಞಾನವೇ ವೇದದ ಅಂತ್ಯಭಾಗ. ಅದುವೇ ಜ್ಞಾನಕಾಂಡ. ಮೊದಲು ಬಹುತೇಕ ಗ್ರಂಥಗಳು ಸಂಸ್ಕೃತ ವಾಗ್ಮೀಯದಲ್ಲಿಯೇ ಇದ್ದವು. ವೇದಗಳಲ್ಲಾಗಲಿ, ಸೂತ್ರಗಳಾಗಲಿ, ಶ್ರುತಿಗಳಾಗಲಿ, ಸ್ಮೃತಿಗಳಾಗಲಿ ಎಲ್ಲವೂ ಸಂಸ್ಕೃತ ಭಾಷೆಯಲ್ಲೇ ಇದ್ದವು. ಸಂಸ್ಕೃತ ಅಧ್ಯಯನ ಮಾಡಿದವರಿಗೆ ಮೋಕ್ಷ ಪಡೆಯುವುದು ಅಸಾಧ್ಯವೆಂಬ ಮಾತು ಕೂಡ ಇತ್ತು. ಆದರೆ ಕಾಲಕಾಲಕ್ಕೆ ಆಯಾ ದೇಶಗಳಲ್ಲಿ ಆಯಾ ಭಾಷೆಗಳಲ್ಲಿಯೇ ಸಂಸ್ಕೃತವನ್ನು ಭಾಷಾಂತರಿಸುವ ಮಹಾಪುರುಷರು ಅವತರಿಸಿದರು. ಜ್ಞಾನಕ್ಕೆ ಮುಖ್ಯ ಸಾಧನವೆಂದರೆ ಅದ್ವೈತ ಗ್ರಂಥಗಳಾದ ಬ್ರಹ್ಮಸೂತ್ರ, ಉಪನಿಷತ್ತುಗಳು, ಭಗವದ್ಗೀತಾ ಇವುಗಳಲ್ಲದೆ ಇನ್ನೂ ಅನೇಕ ಗ್ರಂಥಗಳು ಇರುತ್ತವೆ. ಅವುಗಳಲ್ಲಿರುವ ಸಾರವನ್ನೇ ಹೀರಿ ವೇದಾಂತ ಗ್ರಂಥಾವಳಿ ಅಥವಾ ಪಂಚರತ್ನ ಎಂಬ ಹೆಸರಿನಿಂದ ಕನ್ನಡ ಭಾಷೆಯಲ್ಲಿ ಹೊರತಂದವರು ಶ್ರೀ ನಿಜಗುಣ ಶಿವಯೋಗಿಗಳು. ಇವರು ಸಂಸ್ಕೃತ ಮತ್ತು ಕನ್ನಡ ಭಾಷಾ ಪ್ರವೀಣರಾಗಿದ್ದರು. ನಿಜಗುಣ ಶಿವಯೋಗಿಗಳು ಜನಿಸಿದ್ದು ಮೈಸೂರು ಪ್ರಾಂತದಲ್ಲಿ. ಆದರೆ ಇವರ ಪ್ರತಿಭೆ ಅರಳಿ ಸುವಾಸನೆ ಬೀರಿದ್ದು ಉತ್ತರ ಕರ್ನಾಟಕದಲ್ಲಿ. ಶ್ರೀ ನಿಜಗುಣ ಶಿವಯೋಗಿಗಳು ಸಮಸ್ತ ದರ್ಶನಗಳನ್ನು ಕರಗತ ಮಾಡಿಕೊಂಡ ಅಪ್ರತಿಮ ಜ್ಞಾನಿಗಳಾಗಿದ್ದರು. ವೇದಾಂತ ರತ್ನಾಕರ ಎಂಬ ಹೊತ್ತಿಗೆಯಲ್ಲಿರುವ ಕೃತಿಗಳು 6. ಅವುಯಾವೆಂದರೆ ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ. ಇವುಗಳಲ್ಲಿ ಕೈವಲ್ಯ ಪದ್ಯವು ನಿಜಗುಣರ ಸ್ವಂತ ಕೃತಿ. ಯುಕ್ತಿ, ಪ್ರಯುಕ್ತಿ, ಪ್ರಮಾಣ, ಸ್ವಾನುಭಾವದಿಂದ ಕೂಡಿದ ಜ್ಞಾನದ ಪ್ರತಿಭೆ ಇದಾಗಿದೆ. ಒಟ್ಟಿನಲ್ಲಿ ನಿಜಗುಣರ ಈ ಸಮಗ್ರ ಕೃತಿಗೆ ಕನ್ನಡ ವೇದವೆಂದು ಅಥವಾ ಋಗಾದಿ 4 ವೇದಗಳ ಜೊತೆಗೆ ಇದೊಂದು ಪಂಚಮ ವೇದವೆಂದು ಕರೆದರೂ ತಪ್ಪಾಗಲಿಕ್ಕಿಲ್ಲ. ಶ್ರೀ ನಿಜಗುಣರ ಶಾಸ್ತ್ರವೆಂದರೆ ಉಕ್ಕಿನ ಕಡಲೆ ಎಂಬ ಎಲ್ಲ ಪಂಡಿತರ ಅನುಭವಗಳ ಸಮ್ಮತವೂ ಇದೆ. ಇಷ್ಟು ಕ್ಲಿಷ್ಟಕರವಾಗಿರುವ ಉಕ್ಕಿನ ಕಡಲೆಯಂತಿರುವ ಈ ಶಾಸ್ತ್ರವನ್ನು ವಜ್ರದ ಹಲ್ಲುಗಳಿಂದ ಪುಡಿ ಮಾಡಿದ ಏಕೈಕ ಮಹಾಪುರುಷರೆಂದರೆ ಶ್ರೋತ್ರಬ್ರಹ್ಮ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳವರು. ಇವರು ಹುಬ್ಬಳ್ಳಿ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮ ಶಿಷ್ಯರಾಗಿ ಸಮಸ್ತ ದರ್ಶನಗಳನ್ನೆಲ್ಲ ಅಧ್ಯಯನ ಮಾಡಿ ಗುರುಗಳ ಪ್ರೀತಿಗೆ ಪಾತ್ರರಾದವರು. ತಮ್ಮ ಕೋಟಿ ಶಿಷ್ಯರಿಗೆ ನಿಜಗುಣ ಶಿವಯೋಗಿಗಳ ಶಾಸ್ತ್ರವನ್ನು ತಿಳಿಸಿಕೊಟ್ಟರು. ಶ್ರೀ ಶಿವಪುತ್ರ ಮಹಾಸ್ವಾಮಿಗಳವರು ಶತಾಯುಷಿಗಳಾಗಿ ಬಾಳಿದರು.
ತಮ್ಮ ಬದುಕಿನುದ್ದಕ್ಕೂ ಗ್ರಂಥ ರಚನೆ, ಶಿಷ್ಯವೃಂದಕ್ಕೆ ಶಾಸ್ತ್ರೋಪದೇಶ ಇದನ್ನು ಬಿಟ್ಟು ಬೇರೇನೂ ಮಾಡಲಿಲ್ಲ. ಮನ್ಯಜೀವನರಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯ ಕೊನೆಯ ಸ್ಥಳವಾದ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಹಾಗೂ ಪರಮಾನುಬೋಧೆ, ಪರಮಾರ್ಥ ಗೀತೆ, ಅನುಭವಸಾರ ಈ 4 ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ಬರೆದು ಬಹಳಷ್ಟು ಸುಲಭ ಮಾಡಿದರು. ಉಕ್ಕಿನಷ್ಟು ಕಠಿಣ ಅರ್ಥ ತುಂಬಿಕೊಂಡರು. ಶಾಸ್ತ್ರ ಎಂಬ ಮೇರವನ್ನು ಶ್ರೀ ಶಿವಪತ್ರ ಸ್ವಾಮಿಗಳು ನೀಡಿರುವ ಟೀಕಾ ತಾತ್ಪರ್ಯ ರೂಪ ವಜ್ರದ ಹೊಡೆತ ಅದನ್ನು ಪುಡಿ ಪುಡಿ ಮಾಡಿತು. ಎಂತೋ ಏನೋ ಎನಿಸುವ, ಅರ್ಥೈಸಲಿಕ್ಕೆ ಆಗದಂತಿರುವ ನಿಜಗುಣ ಕೃತಿರೂಪ ಮುಕುಟಕ್ಕೆ ತಾತ್ಪರ್ಯ ರೂಪ ರತ್ನವನ್ನಿಟ್ಟು ಮತ್ತಷ್ಟು ಸುಂದರಗೊಳಿಸಿದರು. ಬ್ರಹ್ಮಾಂಡದ ಕತ್ತಲೆ ಕಳೆಯಬೇಕಾದರೆ ಸೂರ್ಯಚಂದ್ರರು ಬೇಕು. ಮನೆಯೊಳಗಿನ ಕತ್ತಲೆ ಕಳೆಯಬೇಕಾದರೆ ಕೈದೀವಿಗೆ ಬೇಕು. ಹಾಗೆಯೇ ಹೃದಯ ಅಂಧಕಾರ ನಾಶವಾಗಬೇಕಾದರೆ ಮಹಾನುಭಾವರ ಉಪದೇಶ ಬೇಕೇ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉಪದೇಶ ಮಾಡಿದ ಗುರುಗಳ ಪಾರ್ಥಿವ ದೇಹ ಒಂದು ದಿನ ಮರೆಯಾಗುವುದು ಸಹಜ. ಆದರೆ ಶಿವಪತ್ರ ಮಹಾಸ್ವಾಮಿಗಳವರು ಆಗಾಗ ಬರೆದೆಂದು ಟೀಕಾ ತಾತ್ಪರ್ಯವನ್ನು ರಚಿಸಿ ಚಿರನೂತನರಾಗಿದ್ದಾರೆ. ಅಂತೆಯೇ ಶಾಸ್ತ್ರ ಹೀಗೆ ಹೇಳಿದೆ, ಟೀಕಾ ಗುರುಣಾಂ ಗುರು ಎಂದು. ಇದು ಎಲ್ಲರೂ ಒಪ್ಪಲೇಬೇಕಾದದ್ದು. ಸುಲಿದ ಬಾಳೆಹಣ್ಣಂತಿರುವ ಇಂತಹ ಕೃತಿಗಳನ್ನು ಎಲ್ಲ ಮುಮುಕ್ಷರು ಓದಿ ಅರ್ಥೈಸಿಕೊಂಡು ಮುಕ್ತರಾಗಬೇಕೆಂದು ಹಾರೈಸುತ್ತೇವೆ. ಇದು ಸಕಲರನ್ನು ಲೇಸನೆ ಬಯಸುವ ಜಗದ್ಗುರು ಪದ್ಮಭೂಷಣ ಬಾಲಗಂಗಾಧರ ಮಹಾಸ್ವಾಮಿಗಳು ಶ್ರೀಕ್ಷೇತ್ರ ಆದಿಚುಂಚನಗಿರಿ ಇವರಿಂದ ಇದಾಗಿದೆ. ಇದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದಿತ್ತಳ ಸಂಬಂಧವ ಎನ್ನುವಂತೆ ಯಾವುದೋ ಸಂಬಂಧವೋ ಏನೋ ಅವರ ಪ್ರೀತಿಯ ಸಾಗರದಲ್ಲಿ ನನ್ನನ್ನು ಇಳಿಸಿದೆ. ನನ್ನ ನಿಜಾನುಭವಕ್ಕೆ ಬಂದಂತೆ ಸಕಲರೇ ಲೇಸನ್ನು ಬಯಸುವ ನಮ್ಮ ಕೂಡಲ ಸಂಗಮ ಎಂಬ ವಚನ ಎಲ್ಲರ ಪ್ರೀತಿಸುವ ಇವರಿಗಾಗಿಯೇ ರಚಿತವಾದಂತಿದೆ. ಇವರ ಮಾತೃ ಹೃದಯದ ಪ್ರೀತಿ ಎಂಬ ವೃಕ್ಷದ ನೆರಳು ನಾಡಿನ ಎಲ್ಲ ಸಂತರ ಮೇಲ್ಬೆಳೆಯಿಂದ ಆಶಿಸಿ ಶ್ರೀ ಪಾದಕ್ಕೆ ನಮಿಸುತ್ತೀವಿ ಅಂತೇಳಿ ಪರಮಪೂಜ್ಯ ಶ್ರೀಮತ್ ಅಭಿನವ ಶಿವಪತ್ರಗಳು ಮಹಾಸ್ವಾಮಿಗಳು ಶಾಂತಾಶ್ರಮ ಹುಬ್ಬಳ್ಳಿ ಮತ್ತು ಷಣ್ಮುಖ ರೋಡ್ ಬಿಜಾಪುರದವರು ತಮ್ಮ ಅನುಭವಗಳನ್ನು ಇದ್ದಾರೆ. ಮತ್ತು ಇದರಲ್ಲಿ ಈ ಶಿವಪತ್ರ ಸ್ವಾಮಿಗಳು ಶಾಂತಾಶ್ರಮ ಸಿದ್ಧಾಶ್ರಮ ಹತ್ತಿರ ಇರೋ ಹುಬ್ಬಳ್ಳಿ ಇವರು ಕೂಡ ಒಂದು ಮುನ್ನುಡಿ ಬರೆದಿದ್ದಾರೆ. ಶ್ರೀ ಶಂಭುವೇ ಶಂಭುಲಿಂಗನ ಬೆಟ್ಟದಲ್ಲಿ ಮನ್ನಿಜಗುಣ ಶಿವಯೋಗಿ ನಾಮದಿಂದ ಅವತರಿಸಿ ಕರ್ನಾಟಕ ದೇಶದ ಮುಮುಕ್ಷುಗಳನ್ನು ಉದ್ಧರಿಸುವುದಕ್ಕಾಗಿ ಬಂದಿರುವರೆಂದು ಹೇಳಿದರೆ ಅತಿಶಯೋಕ್ತವಾಗದುದು. ಪರಮ ದಯಾಳುಗಳಿದ್ದರಿಂದ 6 ಗ್ರಂಥಗಳನ್ನು ರಚಿಸಿ ಕನ್ನಡ ದೇಶದ ಮುಮುಕ್ಷುಗಳಿಗೆ ಉಪದೇಶ ಮಾಡಿದ್ದರಿಂದ ಮಹದೋಪಕಾರಗಳಾಗಿರುವರು. ಇದರಿಂದ ಅನಿಮಿತ್ತ ಬಾಂಧವನೆಂದು ನುಡಿದಿದ್ದು ನಿಜವಿರುತ್ತದೆ. ಕನ್ನಡ ಭಾಷೆಯಲ್ಲಿ ಇಂತಹ ವೇದಾಂತ ಗ್ರಂಥವು ಹಿಂದೆ ಯಾರೂ ರಚಿಸಿಲ್ಲ. ಇತ್ತೀಚೆಗೆ ರಚಿಸಿದರೂ ಇದಕ್ಕೆ ಸರಿ ಬರವು. ವಟಬೀಜವು ಚಿಕ್ಕದಾದರೂ ಮರವು ದೊಡ್ಡದಾಗಿರುವಂತೆ ಈ ಗ್ರಂಥವು ಚಿಕ್ಕದಾದರೂ ಅರ್ಥದಿಂದ ಮಹತ್ತರವಾಗಿದೆ ಅಂತೇಳಿ. ಆದ್ದರಿಂದ ಈ ಗ್ರಂಥದ ಪುಟಗಳು 626 ಸಂಖ್ಯೆವರೆಗೆ ಹೋಗಿರುತ್ತದೆ. ಪ್ರೂಫನ್ನು ತಿದ್ದುವಲ್ಲಿ ದೃಷ್ಟಿ ದೋಷದಿಂದ ತಪ್ಪುಗಳಿರಬಹುದು. ಅವುಗಳನ್ನು ವಾಚಕ ಮಹಾಶಯರು ತಿದ್ದಿಕೊಂಡು ಸರಿಪಡಿಸಬೇಕಂತ ಈ ಗ್ರಂಥದ ಮುನ್ನುಡಿಯನ್ನು ಶಿವಪತ್ರ ಸ್ವಾಮಿ ಶಾಂತಾಶ್ರಮ ಇವರು ಬರೆದಿದ್ದಾರೆ. ಇನ್ನು ಇದು ಒಂದೊಂದೇ ಶಂಭುಲಿಂಗಾಯ ನಮ ಅನುಭವ ಸಾರ ತಾತ್ಪರ್ಯದ ಸಂಗ್ರಹ ಅನುಭವ ಸಾರಾರ್ಥ ಅನುಭವಕ್ಕೆ ಬರಲೆಂದು ಸ್ವಾನುಭವದಿಂದೇ ಬರೆದಿರ್ಪ ಸಜ್ಜನವರು ಮನಮುಟ್ಟಿ ನೋಡಿ ತಿಳಿಯಿತಂತ ಹೀಗೆ ಗುರುಸ್ತುತಿ ಮೊದಲು ಮಾಡ್ತಾರೆ. ಹೀಗೆ ಈ ಪುಸ್ತಕ ತುಂಬ ಅರ್ಥಪೂರ್ಣವಾಗಿದೆ. ಇದನ್ನು ಯಾರು ಓದಿ ಜೀರ್ಣಿಸ್ಕೊತಾರೆ ಅವರಿಗೆ ಮುಕ್ತಿ ಖಂಡಿತ ಆಗುತ್ತೆ ಅಂತೇಳಿ ಇದರಿಂದ ನಮಗೆ ಅರ್ಥವಾಗುತ್ತದೆ. ಎಲ್ಲರಿಗೂ ನಮಸ್ಕಾರಗಳು.